Potholes, potholes, potholes. I don't like it. I avoid. But potholes likes me. I can't avoid. ಇದು ನಮ್ಮ ಬ್ರ್ಯಾಂಡ್ ಬೆಂಗಳೂರು. ನಮ್ಮ ರಾಕಿ ಬಾಯ್, ಐ ಆಮ್ ಸಾರಿ, ಬಂಡೆ ಬಾಯ್. ಇದು ಇವರ ಬ್ರ್ಯಾಂಡ್ ಬೆಂಗಳೂರು. ಈ ಹಳ್ಳ ಕೊಳ್ಳಗಳು ನೀವೇನು ನೋಡ್ತಾ ಇದ್ದೀರಾ, ಇದು ನಮ್ಮ ದಾಸರಹಳ್ಳಿಯ ಹೆಸರುಘಟ್ಟ ಮುಖ್ಯ ರಸ್ತೆ ಮತ್ತು ಇನ್ನೂ ಹಲವು ಮುಖ್ಯ ರಸ್ತೆಗಳ ಪರಿಸ್ಥಿತಿಯನ್ನು ತೋರಿಸ್ತಾ ಇದ್ದೀನಿ. ಪರಿಸ್ಥಿತಿ ತೋರಿಸ್ತಾ ಇದ್ದೀನಿ ಅಂತ ಹೆಚ್ಚಾಗಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿರುವಂಥ ಈ ರಸ್ತೆಗಳು ಇಷ್ಟು ಬೇಗ ಯಾಕೆ ಬಾಯಿ ಬಿಟ್ಕೊಳ್ತು? ಇನ್ನು ಎಂತಹ ಭ್ರಷ್ಟಾಚಾರ ನಡೆದಿಲ್ಲ, ಇನ್ನೆಷ್ಟು ಕೋಟಿ ದುಡ್ಡನ್ನು ನುಂಗಿಲ್ಲ. ಈ ಅಧಿಕಾರಿಗಳಿಗೆ, ಈ ಸರ್ಕಾರದವ್ರಿಗೆ ಇನ್ನು ಯಾವಾಗ ದಾಹ ತಿರುತ್ತೆ? ಇನ್ನೆಷ್ಟು ಜನಗಳ ದುಡ್ಡು ನುಂಗಬೇಕು? ಇದಕ್ಕೆಲ್ಲ ಯಾವಾಗ ಅಂತ್ಯ ಕಾಣುತ್ತೆ? ನಮಗೆ ಇದು ಆಶ್ಚರ್ಯ ಏನು ಅಂತಂದರೆ, ಹೆಸರುಘಟ್ಟ ಮುಖ್ಯ ರಸ್ತೆ ಕೋಟ್ಯಾಂತರ ರೂಪಾಯಿ ಕಾಮಗಾರಿ, ಇನ್ನೂ 1-2 ವರ್ಷ 3 ವರ್ಷ ಆಗಿಲ್ಲ, ಆಗಲೇ ಈ ರೀತಿ ಬಾಯಿ ಬಿಟ್ಕೊಂಡು ಕೂತ್ಕೊಂಡ್ರೆ ಜನಗಳ ಪರಿಸ್ಥಿತಿ ಏನು? ಪಾಟೋಲ್ಸ್ ಮುಚ್ತೀವಿ, ಪಾಟೋಲ್ಸ್ಗಳೆಲ್ಲ ಒಂದೇ ದಿವಸದಲ್ಲಿ ಮುಗಿಸ್ಬಿಡ್ತೀವಿ ಅಂತೇಳಿ ಬರೀ ಬಡಾಯಿ ಕೊಚ್ಕೊಂಡಿದ್ದಾಯ್ತು. ಇವತ್ತವರೆಗೂ ಆ ಪಾಟೋಲ್ಸ್ ಕಡೆ ತಿರುಗೂ ನೋಡಿಲ್ಲ. ಅಧಿಕಾರಿಗಳಿಗಂತೂ ಕಣ್ಣೇ ಕಾಣಿಸಲ್ಲ. ನಮ್ಮ ಜನಕ್ಕೆ ಬುದ್ಧಿ ಯಾವಾಗ ಬರುತ್ತೋ ಅದು ದೇವ್ರಿಗೆ ಗೊತ್ತು. ಆಯಿತು, ಸರಿ, ಹೋಗ್ಲಿ. ಈ ಪಾಟ್ ಹೋಲ್ಸ್ ಮುಚ್ಚೋದಕ್ಕೆ ಅಧಿಕಾರಿಗಳನ್ನ ಕೇಳೋಣ ಅಂತಂದ್ರೆ ಅಧಿಕಾರಿಗಳ ಹತ್ರ ಹೋದ್ರೆ ಸಾರ್ ಫಂಡ್ಸ್ ಇಲ್ಲ, BBMPನಲ್ಲಿ ಫಂಡ್ಸ್ ಇಲ್ಲ ಅಂತ ಹೇಳ್ತಾರೆ. ಕಾಂಟ್ರಾಕ್ಟರ್ಗಳು ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಕಾಂಟ್ರಾಕ್ಟರ್ ಯಾಕೆ ಬರಲ್ಲ? ಸರ್ಕಾರದ ಹತ್ರ ದುಡ್ಡಿಲ್ಲ, ಅದಕ್ಕೆ ಕಾಂಟ್ರಾಕ್ಟರ್ ಬರಲ್ಲ. ಸರಿ, ಇದನ್ನ ಮಾಡೋಗಿದನಲ್ಲ, ಈ ರಸ್ತೆಗಳನ್ನ ಮಾಡೋಗಿದನಲ್ಲ ಕಾಂಟ್ರಾಕ್ಟರ್, ಅವನ್ನಾರು ಕರೆದು ಉಗಿರಿ, ಯಾಕಪ್ಪ ಇಂಥ ಅದ್ವಾದ ಕೆಲಸ ಮಾಡಿದ್ಯಾ ಅಂತಂದ್ರೆ ಅದನ್ನು ಕೇಳೋಕ್ಕಾಗಲ್ಲ. ಯಾಕಂದ್ರೆ ಎಲ್ಲ ಲಂಚ ಇಸ್ಕೊಂಡು ತಿಂದ್ಬಿಟ್ಟಿರ್ತಾರೆ, ಯಾರಿಗೂ ಕೇಳೋಕ್ಕಾಗಲ್ಲ. ಇಂಥ ಪರಿಸ್ಥಿತಿ, ಇಂಥ ಸರ್ಕಾರ 108 ರೂಲ್ಸ್ ಮಾಡುತ್ತೆ. ಒಂದು ಹೆಲ್ಮೆಟ್ ಹಾಕಿಲ್ಲ ಅಂದರೆ 1000 ರೂಪಾಯಿ ಫೈನ್ ಹಾಕುತ್ತೆ, ಸೀಟ್ ಬೆಲ್ಟ್ ಹಾಕಿಲ್ಲ ಅಂದರೆ 1000 ರೂಪಾಯಿ ಫೈನ್ ಹಾಕುತ್ತೆ. ಅಂಥದ್ರಲ್ಲಿ ಈ ಥರ ರಸ್ತೆ ಗುಂಡಿಗಳು ಬಿದ್ದಿದ್ರು ಇದಕ್ಕೆ ಮಾತ್ರ ಸರ್ಕಾರಕ್ಕೆ ಫೈನ್ ಹಾಕೋರು ಯಾರೂ ಇಲ್ಲ. ಈ ರೀತಿಯಾಗಿ ನಾವೆಲ್ಲ ಸುಮ್ಮನೆ ಕೂತಿದ್ರೆ ನಾವು ಫೈನ್ ಹಾಕ್ಸ್ಕೊತಾನೆ ಇರ್ತೀವಿ ಅಷ್ಟೇ. ಸರ್ಕಾರ ಯಾವ ಬುದ್ಧಿನೂ ಕಲಿಯೋದಿಲ್ಲ, ನೀವು ಬುದ್ಧಿನೂ ಕಲಿಸೋದಿಲ್ಲ. ಧನ್ಯವಾದಗಳು.